ಒಂದು ಕೊರೋನಾ ಕಾಲವನ್ನು ನೀವು ಜ್ಞಾಪಿಸ್ಕೊಳ್ಳಿ. ಕೊರೋನಾ ಕಾಲದ ಒಳಗಡೆ ಯಾರು ಯಾವ ಜಾತಿ ಅಂತ ಕೇಳಲಿಲ್ಲ, ಯಾರು ಯಾವ ಧರ್ಮ ಅಂತ ಕೇಳಲಿಲ್ಲ. ಪರಸ್ಪರ ಎಲ್ಲರೂ ಸಹಕರಿಸಿದರು, ಆಶ್ರಯ ಕೊಟ್ಟರು, ರೋಗಿಗಳನ್ನು ಆರೈಕೆ ಮಾಡಿದರು. ಅದು ನಮ್ಮ ಭಾರತ. ಅಷ್ಟು ದೂರ ಹೋಗೋದು ಬೇಡ. 22ನೇ ತಾರೀಕು ಕಾಶ್ಮೀರದ ಪೆಹಲ್ಗಾವಲ್ಲಿ ಏನು ಹತ್ಯಾಕಾಂಡ ನಡೀತು ಅದನ್ನು ನಾವೆಲ್ಲರೂ ಖಂಡಿಸಲೇಬೇಕು. ಈ ಸಮಾವೇಶದ ಆರಂಭದಲ್ಲಿಯೇ ಆ ಖಂಡಿಸಿರೋದನ್ನು ನಾವು ನೋಡಿದ್ದೇವೆ. ಹಾಗಾಗಿ ಸಮಾವೇಶವೂ ಖಂಡಿಸುತ್ತೆ ಅನ್ನೋದೇ ನನ್ನ ಭಾವನೆ. ಅಲ್ಲಿ ನಡೆದಂಥ ಹತ್ಯೆ ಇದೆಯಲ್ಲ, ಅದನ್ನು ಯಾರೂ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಅದು ಅಮಾನವೀಯವಾದದ್ದು. ಆದರೆ ಅಮಾನವೀಯವಾದಂಥ ಹತ್ಯಾಕಾಂಡ ಏನು ನಡೀತು ಅದನ್ನು ನಾವು ಉಗ್ರವಾಗಿ ಖಂಡಿಸಬೇಕಾಗಿರುತ್ತೆ, ಭಯೋತ್ಪಾದನೆಯನ್ನು ವಿರೋಧಿಸಬೇಕಾಗಿರುತ್ತೆ. ಪೆಹಲ್ಗಾವ್ನ ಹತ್ಯಾಕಾಂಡ ನಡೆದಂಥ ಅಮಾನವೀಯ ಸಂದರ್ಭದ ಒಳಗಡೆ ಆನಂತರ ಏನೆಲ್ಲ ನಡೀತು ಅನ್ನೋದನ್ನು ನೋಡಿ. ಕರ್ನಾಟಕದ ಒಬ್ಬ ಹೆಣ್ಣು ಮಗಳು ಪಲ್ಲವಿ ಅನ್ನೋರು ತಮ್ಮ ಪತಿಯನ್ನು ಕಳ್ಕೊಂಡಿರ್ತಕ್ಕಂಥವ್ರು ಹೇಳಿದರು, ಪತಿಯನ್ನು ಕಳ್ಕೊಂಡ ಮೇಲೆ 3 ಜನ ಮುಸ್ಲಿಮರು ನನ್ನನ್ನು ಮತ್ತು ನನ್ನ ಮಗನನ್ನು ರಕ್ಷಣೆ ಮಾಡಿಕೊಂಡು 1 ಗಂಟೆಗಳ ಕಾಲ ರಕ್ಷಣೆ ಮಾಡ್ಕೊಂಡು ಕರ್ಕೊಂಡೋಗಿ ಭಾಳ ಸುರಕ್ಷಿತ ಜಾಗಕ್ಕೆ ಬಿಟ್ಟರು ಅಂತ ಹೇಳಿದರು. ಇದು ಭಾರತದ ಸಂಕೇತ. ಅಂದರೆ ಏನೆಲ್ಲ ನಡೀತು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿರುತ್ತೆ. ನಜಕತ್ ಅಲಿ ಅಂತಕ್ಕಂಥ ಒಬ್ಬ ಮುಸ್ಲಿಂ, ನಜಕತ್ ಅಲಿ ಅನ್ನುವಂಥ ಒಬ್ಬ ಮುಸ್ಲಿಮು 4 ಕುಟುಂಬಗಳನ್ನು, ಛತ್ತೀಸ್ಗಢದ 4 ಕುಟುಂಬಗಳನ್ನು ರಕ್ಷಣೆ ಮಾಡ್ತಾರೆ. ಅಲ್ಲಿ ಆ 4 ಕುಟುಂಬಗಳನ್ನು ರಕ್ಷಣೆ ಮಾಡಿದಾಗ 11 ಜನರನ್ನು ರಕ್ಷಣೆ ಮಾಡ್ತಾರೆ. ಅವರು ರಕ್ಷಣೆ ಮಾಡಿದ್ರಿಂದ ನಾವು ಉಳ್ಕೊಂಡ್ವಿ ಅಂತ ಹೇಳಿ ಬರೆದುಕೊಂಡವರು ಕಾಂಗ್ರೆಸ್ನವರಲ್ಲ, ಎಡಪಂಥೀಯರಲ್ಲ, ರೈತ ಸಂಘದವರಲ್ಲ, ದಲಿತರು ಅಲ್ಲ, ಯಾರೂ ಅಲ್ಲ. ಛತ್ತೀಸ್ಗಢದ ಯುವ ಮೋರ್ಚಾದ ನಾಯಕರಾದಂತಹ ಅರವಿಂದ ಅಗರ್ವಾಲ್ ಅವರು ಸ್ವತಃ ಬರ್ಕೊಳ್ತಾರೆ ಏನು ಅಂತಂದರೆ, ನಜಕತ್ ಅಲಿ ಅನ್ನೋ ಇದ್ದುದರಿಂದ ನಮ್ಮ ಕುಟುಂಬದ 11 ಜನ ನಾವು ಉಳ್ಕೊಂಡ್ವಿ. ಇದು ಭಾರತ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅಷ್ಟೇ ಅಲ್ಲ, ಉಗ್ರಗಾಮಿಗಳಿಂದ ಅಥವಾ ಭಯೋತ್ಪಾದಕರಿಂದ ಜನರನ್ನು ರಕ್ಷಣೆ ಮಾಡೋದಕ್ಕಾಗಿ ಕುದುರೆ ಮೇಲೆ ಕೂತಿದ್ದಂಥ ಆದಿಲ್ ಹುಸೇನ್, ಆ ನಜಕತ್ ಅಲಿ ಅನ್ನೋನಿದಾರಲ್ಲ, ಅವ್ರು ಬಂಧು ಹೌದು. ಆತ AK-47 ಗನ್ನನ್ನು ಕಿತ್ಕೊಳ್ಳೋಕೆ ಹೋಗ್ತಾನೆ, ತಾನು ಗುಂಡಿಗೆ ಬಲಿಯಾಗ್ತಾನೆ. ಅಲ್ಲಿ ತಾನು ಅಂದರೆ ಇವರನ್ನು ರಕ್ಷಿಸಬೇಕು, ಪ್ರವಾಸಿಗರನ್ನು, ಈ ಹತ್ಯಾಕಾಂಡ ಸರಿಯಲ್ಲ ಅನ್ನೋ ಕಾರಣಕ್ಕಾಗಿ ತಾನು ಎದೆಯೊಡ್ಡಿ ಸತ್ತೋಗ್ತಾನಲ್ಲ. ಇದೂ ಸಹ ಭಾರತವೇ ಅನ್ನೋದನ್ನು ನಾವು ಮರೆಯಬಾರದು. ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದ್ದು, ಕೇರಳದ ಆರ್ತಿ ಮೆನನ್ ಅಂತಕ್ಕಂಥ ಹೆಣ್ಣು ಮಗಳು ತನ್ನ ತಂದೆಯನ್ನು ಕಳ್ಕೊಂಡಿರ್ತಾರೆ. ತಂದೆಯನ್ನು ಕಳ್ಕೊಂಡಾಗ ಆಕೆಯನ್ನು ಕರ್ಕೊಂಡು ಹೋಗ್ತಕ್ಕಂಥವರು, ರಕ್ಷಣೆ ಮಾಡಿದಂಥವರು ಮುಸಾಫಿರ್ ಮತ್ತು ಸಮೀರ್ ಎನ್ನುವ 2 ಯುವಕರು. ಆಕೆಯೇ ಹೇಳ್ಕೊಳ್ತಾಳೆ, ನಾನು ನನ್ನ ತಂದೆಯನ್ನು ಇಲ್ಲಿ ಬಂದು ಕಳ್ಕೊಂಡೆ, ಆದರೆ ಕಾಶ್ಮೀರದಲ್ಲಿ ನಾನು 2 ಸೋದರರನ್ನು ಪಡ್ಕೊಂಡೆ ಅಂತ ಹೇಳ್ತಾಳೆ. ಕಾಶ್ಮೀರದಲ್ಲಿ 2 ಸೋದರರನ್ನು ಪಡ್ಕೊಂಡೆ ಅಂತ ಹೇಳುವ ಸನ್ನಿವೇಶ ಬಂತಲ್ಲ, ಇದು ಭಾರತೀಯ ಮನಸ್ಸು. ಸೊ ಈ ಥರದ ಒಂದು ಸನ್ನಿವೇಶಗಳು ಅಂದರೆ, ಒಂದು ಅಮಾನವೀಯವಾದಂತಹ ಘಟನೆ ನಡೆದಂಥ ಸಂದರ್ಭದಲ್ಲಿ ಮಾನವೀಯವಾಗಿ ವರ್ತಿಸ್ತಕ್ಕಂಥ ಮನುಷ್ಯ ಮನಸ್ಸುಗಳು ಈ ಭಾರತದಲ್ಲಿವೆ ಅನ್ನೋದನ್ನು ಮರಿಬಾರದು. ಇದನ್ನು ಮನ್ನಿಸ್ಬೇಕಾಗಿರುತ್ತೆ. ಅಲ್ಲಿ ಯಾವ ಜಾತಿ ಬರಲಿಲ್ಲ, ಯಾವ ಧರ್ಮ ಬರಲಿಲ್ಲ, ಇವರ ಪ್ರಾಣವನ್ನು ರಕ್ಷಿಸಬೇಕು, ಇವರನ್ನು ಉಳಿಸಬೇಕು ಅನ್ನೋ ಸಂದರ್ಭದ ಒಳಗಡೆ ಜಾತಿ ಧರ್ಮಗಳನ್ನು ಮೀರಿದ ಮನಸ್ಸುಗಳು ಕೆಲಸ ಮಾಡಿದ್ವಲ್ಲ, ಅಂಥ ಭಾರತೀಯ ಮನಸ್ಸನ್ನು ನಾವು ವಿಸ್ತರಿಸಬೇಕಾಗಿದೆ, ನೆಲೆಗೊಳಿಸಬೇಕಾಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ.